ವಿವಾಹ ಅಂತಕ್ಕಂಥದ್ದು ಆಗತ್ತಾ, ಸಮಸ್ಯೆ ಕಿರಿಕಿರಿ ಅಂತಕ್ಕಂಥದ್ದು ಬರ್ತಾ ಇದೆ. ಯಾಕೋ ಮದುವೆ ಸೆಟ್ ಆಗ್ತಿಲ್ಲ, ಜಾತಕಗಳು ಸೆಟ್ ಆಗಲ್ಲ, ಮದುವೆಗೋಸ್ಕರ ಟ್ರೈ ಮಾಡ್ತಾ ಇದ್ದೀರಾ, ತುಂಬಾ ಆಬ್ಸ್ಟಿಕಲ್ಸ್ ಅಂತಕ್ಕಂಥದ್ದು ಕ್ರಿಯೇಟ್ ಆಗ್ತಾ ಇರುತ್ತೆ. ಫ್ಯೂಚರ್ ಅಲ್ಲಿ ಏನಾಗಬಹುದು, ಸೊ ಕಾರಣ ಏನಾಗ್ತಾ ಇದೆ. ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ಒಂದು ಟಾಪಿಕ್ ಮೇನ್ ಆಗಿ ಹೇಳೋದಾದರೆ, ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಯ ಜೊತೆ ನಿಮಗೆ ವಿವಾಹ ಅಂತಕ್ಕಂಥದ್ದು ಆಗತ್ತಾ? ಯಾರೆಲ್ಲ ಅವಿವಾಹಿತರಿದ್ದೀರಿ, ಮದುವೆಗೋಸ್ಕರ ಟ್ರೈ ಮಾಡ್ತಾ ಇದ್ದೀರಾ, ಮೇಡಮ್ ನನಗೆ ಪ್ರಪೋಸಲ್ಸ್ ಬರ್ತಾ ಇದೆ, ಯಾಕೋ ಮದುವೆ ಸೆಟ್ ಆಗ್ತಿಲ್ಲ, ಜಾತಕಗಳು ಸೆಟ್ ಆಗಲ್ಲ, ಅಥವಾ ಏನಾದರೂ ಒಂದು ಸಮಸ್ಯೆ ಕಿರಿಕಿರಿ ಅಂತಕ್ಕಂಥದ್ದು ಬರ್ತಾ ಇದೆ, ಸೊ ಏನು ಮಾಡಬೇಕು ಗೊತ್ತಿಲ್ಲ, ಮದುವೆಗೆ ಒಂದು ಸೂಕ್ತ ಪರಿಹಾರ ತಿಳಿಸಿ. ಹಾಗೆ ಯಾರೆಲ್ಲ ಇಷ್ಟಪಡ್ತಾ ಇದ್ದೀರಾ ಒಬ್ರಿಗೊಬ್ರಿಗೂ, ಅವ್ರಿಗೂ ಸಹ ತುಂಬಾ ಕಿರಿಕಿರಿ ಆಗ್ತಾ ಇರುತ್ತೆ, ಮನೆಯಲ್ಲಿ ಒಪ್ಕೋತಾ ಇರಲ್ಲ, ತುಂಬ ಆಬ್ಸ್ಟಿಕಲ್ಸ್ ಅಂತಕ್ಕಂಥದ್ದು ಕ್ರಿಯೇಟ್ ಆಗ್ತಾ ಇರುತ್ತೆ. ಯಾವ ಒಂದು ರೀಸನ್ನು, ಎಂತಕ್ಕೋಸ್ಕರ ಆ ಥರ ಆಗ್ತಾ ಇದೆ, ಆ್ಯಂಡ್ ಫ್ಯೂಚರಲ್ಲಿ ಏನಾಗಬಹುದು ಅನ್ನೋ ಮಾಹಿತಿಯನ್ನು ನಾನು ಇವತ್ತಿನ ಒಂದು ವಿಡಿಯೋನಲ್ಲಿ ನಿಮ್ಮೆಲ್ಲರೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಒಂದು ಪ್ರಾರ್ಥನೆ ಏನಿದೆ ಯೂನಿವರ್ಸಲ್ಲಿ, ಅದನ್ನು ಹೇಳ್ಕೊತಾ ಮನಸಾರೆ ಈ ಒಂದು ವಿಡಿಯೋ ಮುಖಾಂತರ, ಓಕೆ, ಸೊ ಯೂಶಲಿ ಈ ಒಂದು ವಿಡಿಯೋ ನಿಮ್ಮ ತನಕ ತಲುಪೋದಿಲ್ಲ. ಓಕೆ, ತಲುಪ್ತಾ ಇದೆ ಅಂತಂದರೆ ಯಾರೆಲ್ಲ ಎಸ್ಪೆಷಲಿ ಮದುವೆ ವಿಚಾರವಾಗಿ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ನಿಮಗೇನಾದರೂ ಈ ಒಂದು ವಿಡಿಯೋ ಸಿಕ್ಕಿದೆ ಅಂತಂದರೆ ನಿಮ್ಮ ಅದೃಷ್ಟವೇ ಸರಿ ಅಂತ ಹೇಳಬಹುದು. ಸೊ ನಮ್ಮ ಲಲಿತಾ ಮಾತೆ ಹಾಗೆ ಕಾಳಿ ಮಾತೆಯನ್ನು ಸ್ಮರಿಸ್ತಾ, ಯಾಕೆ ನಿಮ್ಮ ಒಂದು ಮದುವೆ ವಿಚಾರದಲ್ಲಿ ಇಷ್ಟೊಂದು ಅಡಚಣೆ ಬರ್ತಾ ಇದೆ, ಕಾರಣ ಏನು, ಹಾಗೆ ಮುಂದೆ ಏನಾಗಬಹುದು, ಓಕೆ, ಸೊ ಕಾರಣ ಏನಾಗ್ತಾ ಇದೆ, ಸೊ ಯಾವ ಒಂದು ವಿಚಾರದ ಬಗ್ಗೆ ನಿಮ್ಮ ಒಂದು ಮದುವೆ ಅಂತಕ್ಕಂಥದ್ದು ಬಹಳ ಸ್ಟಕ್ ಆಗಿದೆ, ಓಕೆ, ಸೊ ಏನು ನಡೀತಾ ಇದೆ ನಿಮ್ಮ ಒಂದು ವಿಚಾರದಲ್ಲಿ, ಹಾಗೆ ಫ್ಯೂಚರಲ್ಲಿ ಏನಾಗಬಹುದು, ಫ್ಯೂಚರ್ ಎನರ್ಜೀಸ್ ಅಂತಕ್ಕಂಥದ್ದು ಏನಾಗುತ್ತೆ ಮುಂದೆ ಅಂತಕ್ಕಂಥದ್ದನ್ನು ಸಹ ನಾವಿಲ್ಲಿ ನೋಡೋಣ. ಹಾಗೆ ಓವರಾಲ್ ಎನರ್ಜೀಸ್ ಮದುವೆದು ನಿಮ್ಮದು ಯಾವ ರೀತಿ ಇದೆ ಅನ್ನೋದನ್ನು ಸಹ ನೋಡೋಣ. ಓಕೆ, ಸೊ ಇನ್ನೊಂದು ಎಕ್ಸ್ಟ್ರಾ ಕಾರ್ಡ್ ಬಂದಿದೆ. ಓಕೆ, ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ಹೇಳೋದಾದರೆ ಎಸ್, ಶುಕ್ರನ್ ಎನರ್ಜೀಸ್. ಸೊ ನೀವು ನೋಡ್ಬೋದು ಇಲ್ಲಿ ಪಾಸಿಟಿವ್ ಶುಕ್ರನ ಎನರ್ಜೀಸ್ ಇದೆ, ಹಾಗೆ ಈ ಕಡೆ ನೆಗೆಟಿವ್ ಶುಕ್ರನ ಎನರ್ಜೀಸ್ ಇದೆ. ಸೊ ವೀಕ್ಷಕರೇ, ನಿಮ್ಮ ಒಂದು ಜರ್ನಿ ಏನಪ್ಪ ಅಂತಂದರೆ, ನಿಮ್ಮ ಒಂದು ಶುಕ್ರನ ಒಂದು ಆರಾಧನೆಯನ್ನು ನೀವು ತುಂಬ ಮಾಡಬೇಕಾಗುತ್ತೆ. ಆ್ಯಂಡ್ ಇದಕ್ಕೆ ಸೂಕ್ತವಾದ ಪರಿಹಾರಗಳನ್ನು ನಾನು ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ಸೊ ಮ್ಯಾರೇಜ್ಗೆ ನಿಮಗೆ ಅನುಕೂಲ ಆಗುವಂತಹ ಕೆಲವೊಂದು ವಿಚಾರಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ, ಖಂಡಿತ ನೀವು ಫಾಲೋ ಮಾಡ್ಬೋದು. ಮೇಯ್ನ್ಲಿ ಮದುವೆಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಶುಕ್ರನ ಒಂದು ಅನುಗ್ರಹ, ಶುಕ್ರನ ಒಂದು ಎನರ್ಜೀಸ್. ಅದು ಲವ್ ಮ್ಯಾರೇಜ್ ಆದರೂ ಆಗಿರ್ಬೋದು, ಅರೇಂಜ್ ಮ್ಯಾರೇಜ್ ಆದರೂ ಆಗಿರ್ಬೋದು, ಅಥವಾ ಪ್ರೀತಿ ವಿವಾಹ ಆಗಿ ಲೈಕ್ ನಿಮ್ಮ ಒಂದು ಪೇರೆಂಟ್ಸ್ ತಂದೆ ತಾಯಿನ ಒಪ್ಪಿಸಿ ಸಹ ವಿವಾಹ ಆಗ್ತಕ್ಕಂಥ ಸನ್ನಿವೇಶಗಳನ್ನು ಸಹ ಇರ್ಬೋದು. ಸೊ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇಂದ ಒಂದು ಪಾಸಿಟಿವ್ ಶುಕ್ರನ ಒಂದು ಎನರ್ಜೀಸ್ಗೆ ಕನ್ವರ್ಟ್ ಮಾಡೋದೇ ನಿಮ್ಮ ಈ ಒಂದು ಜರ್ನಿಯ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ ಅಂತ ಹೇಳ್ಬೋದು. ಮೊದಲನೇದಾಗಿ ನೋಡಿ, ಇಲ್ಲಿ ಏನಾಗ್ತಾ ಇದೆ, ಯಾರೆಲ್ಲ ಆಲ್ರೆಡಿ ನಿಮ್ಮ ಒಬ್ಬರು ಪರ್ಸನ್ ಇದ್ದಾರೆ, ಅವರಿಂದ ನಿಮಗೆ ಕಮಿಟ್ಮೆಂಟ್ ಅಂತಕ್ಕಂಥದ್ದು ಸಿಗ್ತಾ ಇಲ್ಲ ವೀಕ್ಷಕರೇ. ಸೊ ಇಲ್ಲಿ ಯಾವ ಥರ ಎನರ್ಜೀಸ್ ಇದೆ ಅಂತಂದರೆ, ಅವರು ನಿಮ್ಮನ್ನು ತುಂಬ ಆಟ ಆಡಿಸ್ತಕ್ಕಂಥದ್ದು ಇವತ್ತು ನಾಳೆ, ಹಾಗೆ ಎಷ್ಟೋ ಒಂದು ವರ್ಷಗಳಿಂದ, ಕೆಲವರು ಹೇಳಬೇಕು ಅಂದರೆ ತುಂಬ ಲಾಂಗ್ ಟರ್ಮ್ ರಿಲೇಷನ್ಶಿಪ್ಪಲ್ಲಿ ಸಹ ನೀವಿದ್ದೀರಾ, ಆದರೆ ಇವತ್ತಿನವರೆಗೂ ನಿಮಗೆ ಯಾವುದೇ ರೀತಿಯ ಒಂದು ಕಮಿಟ್ಮೆಂಟ್ ಅಂತಕ್ಕಂಥದ್ದು ಆ ವ್ಯಕ್ತಿ ಕಡೆಯಿಂದ ಸಿಕ್ಕಿಲ್ಲ. ನೀವು ಸಹ ತುಂಬಾ ಪ್ರಯತ್ನವನ್ನು ಪಡ್ತಾ ಇದ್ದೀರಾ, ಮ್ಯಾನಿಫೆಸ್ಟೇಷನನ್ನು ಮಾಡ್ತಾ ಇದ್ದೀರಾ, ಆ ವ್ಯಕ್ತಿ ಕಡೆಯಿಂದ ಒಂದು ಸರಿಯಾದ ಒಂದು ಕಮಿಟ್ಮೆಂಟ್ ಅಂತಕ್ಕಂಥದ್ದು ಆದಷ್ಟು ಬೇಗ ಸಿಗಲಿ ಅಂತ. ಆದರೆ ಯಾಕೋ ಗೊತ್ತಿಲ್ಲ, ಅದು ಸಕ್ಸಸ್ಫುಲ್ ಅಂತಕ್ಕಂಥದ್ದು ಆಗ್ತಾ ಇಲ್ಲ. ನೀವು ನೋಡಿ, ಎಷ್ಟೇ ಪ್ರಯತ್ನ ಪಡಿ ಆ ವ್ಯಕ್ತಿ ಜೊತೆ ಮಾತಾಡ್ತಾ ಮದುವೆ ಟಾಪಿಕ್ ಏನಾದರೂ ಬಂತು ಅಂದರೆ ಆ ವ್ಯಕ್ತಿಯ ಒಂದು ಬಿಹೇವಿಯರೇ ಚೇಂಜ್ ಆಗಿಬಿಡುತ್ತೆ. ಇದನ್ನು ನೀವು ಎಷ್ಟೋ ಜನ ಅಬ್ಸರ್ವ್ ಮಾಡಿದ್ದೀರಾ ಕೂಡ, ರೈಟ್?
ಸೊ ಇಲ್ಲಿ ಏನಾಗ್ತಾ ಇದೆ, ಆ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಬಂದಾಗ ನಿಮ್ಮ ಒಂದು ಪರ್ಸನಿನ ಒಂದು ಬಿಹೇವಿಯರ್ ಅಂತಕ್ಕಂಥದ್ದು ತುಂಬ ಬದಲಾಗ್ತಾ ಇದೆ. ಆ್ಯಂಡ್ ಇವ್ರು ಹೇಳ್ತಾ ಇದ್ದಾರೆ, ಇವಾಗಲೇ ಯಾಕೆ, ಮುಂದೆ ನೋಡ್ಕೊಳ್ಳೋಣ, ಅಥವಾ ಇನ್ನೂ ಸಾಕಷ್ಟು ಟೈಮ್ ಇದೆ, ನನಗೆ ಕರಿಯರಲ್ಲಿ ನನಗೆ ಸೆಟ್ಲ್ ಆಗೋದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕು ಅಂತಕ್ಕಂಥದ್ದನ್ನು ಇವರು ನಿಮಗೆ ಪದೇ ಪದೇ ಹೇಳ್ತಕ್ಕಂಥದ್ದು. ಅಂದರೆ ಯಾವುದೋ ಒಂದು ಕಾರಣ ಕೊಟ್ಟು ನಿಮ್ಮ ಮದುವೆ ವಿಚಾರವನ್ನು ಇವರು ಪೋಸ್ಟ್ಪೋನ್ ಮಾಡ್ತಕ್ಕಂಥದ್ದು, ಮುಂದಕ್ಕೆ ಹಾಕ್ತಾ ಇರ್ತಕ್ಕಂಥ ಒಂದು ಸನ್ನಿವೇಶವನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ನೀವು ತುಂಬಾ ಬೇಡ್ಕೋತಾ ಇದ್ದೀರಾ ಆ ವ್ಯಕ್ತಿಗೆ, ಏನೋ ಈ ಥರ ಮನೆಯಲ್ಲೂ ಸಹ ನನಗೆ ಪ್ರೆಷರ್ ಇದೆ, ನನಗೆ ಅಷ್ಟು ದಿವಸ ಕಾಯೋದಕ್ಕಾಗಲ್ಲ, ದಯವಿಟ್ಟು ಯಾವುದಾದ್ರೂ ಒಂದು ನಿರ್ಧಾರವನ್ನು ಆದಷ್ಟು ಬೇಗ ತಗೊಳ್ಳಿ, ನಿಮಗೆ ಬಿಟ್ಕೊಡೋದಕ್ಕೂ ಸಹ ನನಗೆ ಇಷ್ಟ ಇಲ್ಲ, ಒಂದು ಪಾಸಿಟಿವ್ ಆಗಿ ಏನಾದರೂ ಒಂದು ಮ್ಯಾನಿಫೆಸ್ಟ್ ಮಾಡಬೇಕು ಅಂತಕ್ಕಂಥದ್ದು ನಿಮ್ಮ ಮೈಂಡಲ್ಲಿ ಮನಸ್ಸಲ್ಲಿ ತುಂಬಾ ಕಾಡ್ತಾ ಇದೆ ಅಂತ ಹೇಳಬಹುದು. ಆದ್ರೂ ನೀವು ಎಷ್ಟೇ ಒಂದು ಕಾಡಿ ಬೇಡಿದ್ರೂ ಒಂದು ರೀತಿ ಅವರು ಅದನ್ನು ತುಂಬ ಲೈಟಾಗಿ ತಗೋತಾ ಇದ್ದಾರೆ ವೀಕ್ಷಕರೇ. ಸೊ ಈ ಥರ ಒಂದು ಎನರ್ಜೀಸ್ ಅಂತಕ್ಕಂಥದ್ದಿದೆ. ಬಟ್ ಆದ್ರೂ ನೀವು ಬಹಳ ಪ್ರಯತ್ನವನ್ನು ಪಡ್ತಾ ಇದ್ದೀರಾ. ನೀವು ಎಷ್ಟೇ ಅವರು ನೋ ಅಥವಾ ಏನೇ ಒಂದು ನೆಗೆಟಿವ್ ಆಗಿ ಮಾತಾಡಿದ್ರೂ ನೀವು ಅದನ್ನು ತುಂಬ ಪಾಸಿಟಿವ್ ಆಗಿ ಕನ್ಸಿಡರ್ ಮಾಡ್ತಿದ್ದೀರಾ. ಇದಾಗುತ್ತೆ ಅನ್ನೋ ಒಂದು ನಂಬಿಕೆ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ವೀಕ್ಷಕರೇ. ಹಾಗೆ ಒಂದು ಫ್ಯೂಚರ್ ಎನರ್ಜೀಸ್ನ ನೋಡೋದಾದರೆ ನೋಡಿ, ನಿಮ್ಮ ಪರ್ಸನ್ಗೆ ಹೇಳಬೇಕು ಅಂತಂದರೆ ಬಹಳ ಒಂದು ಸಿಟ್ಟು, ಕೋಪ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅಂತ ಹೇಳ್ಬೋದು. ಒಂದು ರೀತಿ ಫೈರ್ ಎನರ್ಜಿ ಬಹಳ ನೋಡ್ತಾ ಇದ್ದೀನಿ ಇಲ್ಲಿ. ಆ ಒಂದು ಜಂಬ ಆಗಿರ್ಬೋದು, ಆ ಈಗೋ ಆ್ಯಟಿಟ್ಯೂಡ್ ಅಂತಕ್ಕಂಥದ್ದು ಬಹಳ ಇದೆ. ಆ್ಯಂಡ್ ಇವ್ರು ಏನಪ್ಪ ಅಂತಂದರೆ ತುಂಬಾ ಕರಿಯರ್ ಫೋಕಸ್ಡ್ ಇದ್ದಾರೆ. ಈ ಒಂದು ಕ್ಷಣಕ್ಕೆ ಯಾವುದೇ ರೀತಿಯ ಒಂದು ಪ್ರೀತಿ ವಿಚಾರದಲ್ಲಿ ಕಮಿಟ್ಮೆಂಟ್ ಕೊಡೋದಕ್ಕೆ ಇವ್ರಿಗೆ ಸದ್ಯಕ್ಕೆ ಇಷ್ಟ ಇಲ್ಲ ಅಂತಾನು ಹೇಳಬಹುದು. ಆ್ಯಂಡ್ ತುಂಬಾ ಒಂಥರ ಏನಂದರೆ ತುಂಬ ರ್ಯಾಂಡಮ್ ಆಗಿ ನಿರ್ಧಾರವನ್ನು ತಗೋತಾರೆ. ಅಂದರೆ ಒಂದ್ಸಲ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಒಂದ್ಸಲ ನಿಮ್ಮನ್ನು ತುಂಬ ಹೊಗಳತಕ್ಕಂಥದ್ದು, ತುಂಬ ಪ್ರೀತಿ ತೋರ್ಸಕ್ಕಂಥದ್ದು, ಅದಾದಮೇಲೆ ಮುಂದೆ ನೆಕ್ಸ್ಟ್ ಕ್ಷಣದಲ್ಲೇ ಇವ್ರಿಗೆ ಒಂದು ರೀತಿಯ ಒಂದು ಸಿಟ್ಟು, ಕೋಪ ಅಂತಕ್ಕಂಥದ್ದು ಉಕ್ಕಿ ಹರಿಯುತ್ತೆ. ಸೊ ಈ ಥರ ಅವರ ಒಂದು ಬಿಹೇವಿಯರ್, ಅವರ ಒಂದು ಕ್ಯಾರೆಕ್ಟರಲ್ಲಿ ಆ ವ್ಯತ್ಯಾಸವನ್ನು ಕಂಡು ನಿಮಗೆ ಇವ್ರಿಗೆ ಯಾವ ಥರ ಈ ಒಂದು ವ್ಯಕ್ತಿ ಅಂತ ಜಡ್ಜ್ಮೆಂಟ್ ಅಂತಕ್ಕಂಥದ್ದು, ಆ ಕ್ಲಾರಿಟಿ ಅಂತಕ್ಕಂಥದ್ದು ನಿಮಗೆ ಸಿಗ್ತಾ ಇಲ್ಲ. ಸೊ ಆ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗ್ತಾ ಇದೆ. ಬಟ್ ಈ ಒಂದು ವ್ಯಕ್ತಿಗೆ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಫ್ಯೂಚರಲ್ಲಿ ಒಂದು ಒಳ್ಳೆಯ ಒಂದು ಜೀವನ, ಒಂದು ಐಷಾರಾಮಿಯ ಒಂದು ಜೀವನವನ್ನು ನಡೆಸಬೇಕು ಅಂತಕ್ಕಂಥದ್ದು ಆಸೆ ಬಹಳ ಇದೆ. ಹಣಕಾಸಿನ ವಿಚಾರವಾಗಿ ಎಸ್ಪೆಷಲಿ ವ್ಯಕ್ತಿಗೆ ತುಂಬಾ ಆಸೆ ಆಕಾಂಕ್ಷೆಗಳಿದೆ. ಹಣವನ್ನು ಸಂಪಾದನೆ ಮಾಡಬೇಕು, 4 ಜನರ ಮುಂದೆ ತಲೆ ಎತ್ತಿ ಬಾಳಬೇಕು ಅಂತಕ್ಕಂಥದ್ದು ಈ ಆಸೆ ಅಂತಕ್ಕಂಥದ್ದು ಸಿಕ್ಕಾಪಟ್ಟೆ ಇದೆ. ತುಂಬಾ ಶೋ ಆಫ್ ಮಾಡ್ತಕ್ಕಂಥದ್ದು ವೀಕ್ಷಕರೇ. ಈ ಪಾಯಿಂಟನ್ನು ಸಹ ನೀವು ನೋಟ್ ಮಾಡ್ಕೊಳ್ಳಿ. ತುಂಬಾ ಶೋ ಆಫ್ ಮಾಡಬೇಕು. ಓಕೆ, ನನ್ನ ಹತ್ರ ಇಷ್ಟಿದೆ, ಅಷ್ಟಿದೆ, ನಾನು ಈ ಥರ ಒಂದು ಬ್ರ್ಯಾಂಡೆಡ್ ಬಟ್ಟೆಗಳನ್ನು ನಾನು ಹಾಕ್ತೇನೆ. ಸೊ ಈ ಥರ ಶೋ ಆಫ್ ಮಾಡುವಂತಹ ಒಂದು ವಿಚಾರಗಳು ಇಲ್ಲಿ ತುಂಬಾ ಕಾಣಿಸ್ಕೋತಾ ಇದೆ. ಸೊ ಈ ಒಂದು ವ್ಯಕ್ತಿ ಹೇಳಬೇಕು ಅಂತಂದರೆ ಪ್ರೀತಿ, ಪ್ರೇಮ ಈ ಒಂದು ವಿಚಾರವನ್ನು ಬಿಟ್ಟು ಇವರ ಲೈಫ್ ಹತ್ತ ಇವರು ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ಆ್ಯಂಡ್ ನೀವು ಯಾವಾಗ ಎಷ್ಟು ಕಾಲ ನಾನು ವೆಯ್ಟ್ ಮಾಡಬೇಕು ಅಂತ ಕೇಳಿದ್ರೂ ಆ ಸ್ಪಷ್ಟತೆ ಅಂತಕ್ಕಂಥದ್ದು ಅವರು ಕೊಡ್ತಾ ಇಲ್ಲ. ಸೊ ಇದು ಪರಿಸ್ಥಿತಿ ನಡೀತಾ ಇದೆ. ಆ್ಯಂಡ್ ಸದ್ಯಕ್ಕೆ ಹೇಳಬೇಕು ಅಂತಂದರೆ ಅವರ ಎಲ್ಲ ಕೆಲಸ ಕಾರ್ಯಗಳಲ್ಲೂ ತುಂಬಾ ಒಂದು ಸ್ಟಕ್ ಎನರ್ಜೀಸ್ ಕಾಣಿಸ್ತಾ ಇದೆ, ತುಂಬಾ ಅಡಚಣೆ ಅಂತಕ್ಕಂಥದ್ದು ಬರ್ತಾ ಇದೆ. ನೋಡೋಣ ನಮ್ಮ ಶ್ರೀಕೃಷ್ಣರಿಂದ ಯಾವ ಒಂದು ಸಂದೇಶ ನಿಮಗಾಗಿ, ಯಾವ ಒಂದು ಸಂದೇಶ ಅಂತಕ್ಕಂಥದ್ದು ಬರ್ತಾ ಇದೆ ನೋಡೋಣ ವೀಕ್ಷಕರೇ. ಸೊ ಮನಸಾರೆ ನೆನಪಿಸ್ಕೋತಾ ಏನು ಮಾಡಬಹುದು ನೀವು ಮುಂದೆ, ಈ ಥರ ಒಂದು ಪರಿಸ್ಥಿತಿ ಏನು ನಿರ್ಮಾಣ ಆಗಿದೆ, ಮುಂದೆ ಏನು ಮಾಡಬಹುದು. ಸೊ ಡಿವೈನ್ ಡೆಸ್ಟಿನಿ ಅಂತ ಇದೆ, ಎಂಥ ಅದ್ಭುತವಾದ ಮೆಸೇಜ್ ನೋಡಿ. ಓಕೆ, ಸೊ ನಿಮಗೆ ಹೇಳ್ತಾ ಇದ್ದಾರೆ ಯಾವುದು ನಿಮ್ಮ ಒಂದು ಹಣೆ ಬರದಲ್ಲಿ ಬರೆದಿದೆ ಅದು ತಾನಾಗೆ ನಿಮ್ಮ ಬಳಿ ನಡ್ಕೊಂಡು ಬರುತ್ತೆ. ದಯವಿಟ್ಟು ನೀವು ಅದನ್ನು ಫೋರ್ಸ್ ಮಾಡಬೇಡಿ. ಓಕೆ, ಫೋರ್ಸ್ ಮಾಡೋದ್ರಿಂದ ನಿಮಗೆ ನಿಮ್ಮ ಒಂದು ಜೀವನಕ್ಕೆ ಏನೆಲ್ಲ ಒಳ್ಳೇದಾಗಬೇಕೋ ಅದು ಮಿಸ್ ಆಗ್ತಾ ಇದೆ. ನೀವೇನೋ ಒಂದು ಕೆಲಸ ಅಂದ್ಕೊಂಡಿರ್ತೀರ, ಕೆಲಸಗಳಾಗ್ತಾ ಇರಲ್ಲ, ಯಾಕಂದರೆ ನಿಮ್ಮ ಗಮನ ಎಲ್ಲ ಈ ಒಂದು ವ್ಯಕ್ತಿ ಮೇಲೇ ಇರುತ್ತೆ. ಸೊ ಹಾಗಾಗಿ ಫೋರ್ಸಿಬಲ್ ಆಗಿ ಯಾವುದನ್ನು ಮಾಡೋದಕ್ಕೆ ಹೋಗಬೇಡಿ. ಆ ಡೆಸ್ಟಿನಿ ಅಂತಕ್ಕಂಥದ್ದನ್ನು ನಾನು ಬರಿತೀನಿ, ನನಗೆ ಗೊತ್ತು ಯಾವಾಗ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಕ್ಕಂಥದ್ದು ಒಂದು ಕೃಷ್ಣರ ಒಂದು ಸಂದೇಶ ಇದೆ. ಆ ಒಂದು ಪ್ರಾಸೆಸ್ಸನ್ನು
ಒಂದು ಕಿಂಚಿತ್ತು ನೀವು ಅನುಮಾನ ಪಡದೆ ದೃಢವಾದ ನಂಬಿಕೆಯಿಂದ ನೀವು ಹೆಜ್ಜೆಯನ್ನು ಹಾಕಿ ಮಿಕ್ಕಿದು ನನಗೆ ಬಿಡಿ ಅಂತಕ್ಕಂಥದ್ದು ನಮ್ಮ ಕೃಷ್ಣರ ಸಂದೇಶ ಇದೆ ಅಂತ ಹೇಳ್ಬೋದು. ಮಂತ್ರ ಬಂದ್ಬಿಟ್ಟು ಓಂ ತತ್ಸತ್. ಈ ಮಂತ್ರವನ್ನು ನೀವು ಪಠನೆ ಮಾಡಿ ಓಂ ತತ್ಸತ್. ಓಕೆ, ಸೊ ಒಂದು ಡಿವೈನ್ ಡೆಸ್ಟಿನಿ ಅಂದರೆ ಕೃಷ್ಣರು ನಿಮಗೆ ಏನು ಪ್ಲ್ಯಾನ್ ಮಾಡಿದ್ದಾರೆ, ಆ ಡಿವೈನ್ ಏನು ಪ್ಲ್ಯಾನ್ ಮಾಡಿದೆ ಅದು ಖಂಡಿತವಾಗ್ಲೂ ನಿಮಗೆ ನೆರವೇರುತ್ತೆ ಅಂತ ಹೇಳಬಹುದು. ಓಕೆ, ಸೊ ಅದ್ಭುತ ಮೆಸೇಜ್ ಅಂತಕ್ಕಂಥದ್ದು ಸಹ ನಮಗೆ ದೈವದಿಂದ ಸಿಕ್ಕಿದೆ. ಆ್ಯಂಡ್ ಯಾರೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ, ಎಸ್ಪೆಷಲಿ ಪ್ರೀತಿಯ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀರಾ ವೀಕ್ಷಕರೇ, ದಯವಿಟ್ಟು ಒಂದು ರೋಸ್ ಕ್ವಾರ್ಟ್ಸ್ ಮತ್ತು ರೋಡಲೈಟ್ ಅಂತಕ್ಕಂಥದ್ದು ಒಂದು ಕ್ರಿಸ್ಟಲ್ ಬರುತ್ತೆ. ಆ ಒಂದು ಕ್ರಿಸ್ಟಲ್ನ ಯೂಸ್ ಮಾಡಿಕೊಂಡು ಅಥವಾ ಆ ಒಂದು ಕ್ರಿಸ್ಟಲ್ ಸ್ಟೋನ್ ಆದರೂ ತೊಗೋಬೋದು, ಅಥವಾ ಬ್ರೇಸ್ಲೆಟ್ ಅಥವಾ ಮಾಲದ ರೂಪದಲ್ಲಿ ಸಹ ನೀವು ತೊಗೋಬೋದು. ಆ ಒಂದು ಕ್ರಿಸ್ಟಲ್ ಮಾಲ ಇಟ್ಕೊಂಡು ನೀವು ಆ ಜಪ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಒಂದು ಮಂತ್ರ ಜಪ ಮಾಡೋದ್ರಿಂದ ತುಂಬ ಬೇಗ ನಿಮಗೆ ಆ ಎನರ್ಜೀಸ್, ಆ ಫ್ರೀಕ್ವೆನ್ಸಿ ಅಂತಕ್ಕಂಥದ್ದು ಕನೆಕ್ಟ್ ಆಗುತ್ತೆ. ಪ್ರೀತಿ ವಿಚಾರಕ್ಕೆ ಬಂದಾಗ ರೋಸ್ ಕ್ವಾರ್ಟ್ಸ್ ಮಾಲೆಯನ್ನು ಯೂಸ್ ಮಾಡೋದ್ರಿಂದ ಅಥವಾ ರೋಡಲೈಟ್ ಅಂತ ಒಂದು ಕ್ರಿಸ್ಟಲ್ ಬರುತ್ತೆ, ಆ ಕ್ರಿಸ್ಟಲ್ ಮಾಲೆಯನ್ನು ನೀವು ಮಂತ್ರ ಜಪ ಮಾಡ್ತಾ ಇದ್ದರೆ ನಿಮಗೆ ಖಂಡಿತ ತುಂಬ ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ. ಸೊ ಯಾರಿಗೆಲ್ಲ ಆ ಒಂದು ಮಾಲೆಯ ರಿಕ್ವೈರ್ಮೆಂಟ್ ಇದೆ, ಖಂಡಿತ ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ವಿಡಿಯೋನಲ್ಲಿ ಮತ್ತೊಮ್ಮೆ ಇಂಟ್ರೆಸ್ಟಿಂಗ್ ಆದ ಟಾಪಿಕ್ ಒಂದಿಗೆ ಭೇಟಿಯಾಗೋಣ. ಹರೇ ಕೃಷ್ಣ ಎವ್ರಿವನ್.